ಮಂತ ಶಾಣೆನೇ ಯಾರು ಇಲ್ಲ. ಹೌದು. ನಮ್ಮಂತ ಪಂಡಿತರು ಯಾರು ಇಲ್ಲ. ನಮ್ಮ ಮಂದಿ ಜಾಸ್ತಿ ಆಗಿಬಿಟ್ಟದ ಡೊಳ್ಳಿನ ಹಾಡಿಕೆ ಒಳಗೆ. ಆಗ್ಯದಿಲ್ಲಪ್ಪ ಆಗ್ಯದ. ಅದಕ್ಕಿರ್ಲಿ ಹಾ ನಮ್ಮ ಸರಿಜೋಡಿ ಕಲಾವಂತರ ಮೇಳಿನೊಳಗ ಏನಾಗ್ಯದಪ್ಪ? ನಮ್ಮ ಬೀರ್ ಸಾಬ ಹಾ ಏನ್ ಹೇಳ್ಯಾರಪ್ಪ ಬೀರ್ ಸಾಬ್ರು? ದಾರು ಕುಡಿಬೇಕು ಮನಿ ಉದ್ಧಾರ ಆಗ್ತಾವು. ಅಬ್ಬಾ ಹ್ಞೂ ಗಟ್ರ ದಂಡಿ ಬೀಳ್ಬೇಕು ದೇಶ ಉದ್ಧಾರ ಹಾಕದ ಅಂತ ಹೇಳ್ತಾರಪ್ಪ. ನಾ ಒಂದೇ ಒಂದು ಮಾತು ಹೇಳ್ತೀನಿ, ದಾರುದಿಂದ ಆಗ್ಯದ ಅನ್ನೋದು. ಏನಾಗ್ಯದ? ಒಂದು ಊರ ಒಳಗ ಹಾ ಒಳ್ಳೆ ಕುಟುಂಬ ಇತ್ತು. ಆ ಕುಟುಂಬ ಇತ್ತು. ಹೌದು. ಆ ಕುಟುಂಬದಾಗ ಹೆಣ್ಣು ಮಕ್ಕಳೇ ಇದ್ದಿದ್ದಿಲ್ಲ. ಬಾಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಳ ಆ ಮನಿಯೊಳಗ. ಹೌದಪ್ಪ ಹೌದು. ಬಾಳ ದಿನದ ಮ್ಯಾಗ, ಬಾಳ ದಿನದ ಮ್ಯಾಗ ಹಾ ಎಲ್ಲರಿಗೆ ಖುಷಿ ಆಯ್ತು, ಆಯ್ತು, ಆನಂದ ಆಯ್ತು. ಹೌದು. ಆ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿದ್ರು. ಹೆಂಗ? ಹೂ ಬೆಳೆಸದಂಗ. ಹೂ ಬೆಳೆಸದ್ರು. ಒಂದು ಕುಂದು ಕೊರತೆ ಇರ್ಲಾರ್ದಂಗ ಬೆಳೆಸಿದ್ರು. ಹೌದು. ಮುಂದೆ ಅದೇ ಹೆಣ್ಣು ಮಗಳು ಆ ಪ್ರಾಯಕ್ಕೆ ಬಂದಳಪ್ಪ. ಬಂದಳು. ಲಗ್ನ ಸ್ಥಿತಿಗೆ ಬಂದಳು. ಬಂದ ಕೂಡಲೇ ಎಲ್ಲರಿಗೆ ಚಿಂತೆ ಆಗಲ್ಕತ್ತು, ದುಃಖ ಆಗಲ್ಕತ್ತು. ಅಲಕತ್ತು. ಯಾಕ? ಬಹಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಹೆಣ್ಣು ಮಗಳು ಹುಟ್ಟಿ ಬಂದಾಳ. ಈಕಿಗೆ ನಾಳಿಗೆ ಎಂತ ಹುಡುಗ ಸಿಗುತ್ತಾನ? ಹೌದು. ಚಲೋ ಸಿಗುತ್ತಾನೋ ಇನ್ನು ಕೆಟ್ಟವ ಸಿಗುತ್ತಾನೋ? ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರ ಬಹಳ ದುರ್ಲಭ ಅದ. ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೇ ನಮ್ಮ ಮಗಳಿಗೆ ನಮ್ಮ ಮೊಮ್ಮಗಳಿಗೆ ಸಿಕ್ಕರೆ ಸಾಕತ್ತೇಳಿ ಮನ್ಯಾಗ ತಾಯಿ ತಂದಿ ಆಯಿ ಮುತ್ತೆ ಮಾತಾಡ್ತಿದ್ರು. ಹೌದು. ಕಂಪ್ನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೇ ಅವ್ರ ಮನೆಗೆ ಬತ್ತು. ಆ ಹುಡುಗನ ಬಗ್ಗೆ ವಿಚಾರಣೆ ಮಾಡ್ತಾರ. ಏನತ್ತ? ಆ ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು. ಹುಡುಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದ್ದಿದ್ದಿಲ್ಲ. 25,000 ರೂಪಾಯಿ ಪಗಾರ ಬರ್ತಿತ್ತು ಅವನಿಗೆ. ಹೌದಪ್ಪ ಹೌದು, ಬರ್ತಿತ್ತು. ಯಾರಾದ್ರೂ ಸೋಪ್ ಕೊಟ್ರು ಅಂದ್ರೆ ಕಿಶೆದಾಗ ಹಾಕೊಂಡು ಬಂದು ಮನ್ಯಾಗ ಒಕ್ಕಾಡ್ತಿದ್ದ. ಒಟ್ಟ ಬಾಯಾಗ ಏನೇ ಹಾಕೋತಿದ್ದಿಲ್ಲ. ಊಟ, ನಿದ್ದಿ, ಡ್ಯೂಟಿ ಒಳಗೆ ಕೆಲಸ, ಡ್ಯೂಟಿ, ಹೌದು, ಇಷ್ಟೇ ಮಾಡ್ತಿದ್ದವ. ಹೌದು. ಆ ಹುಡುಗಿ ಕಡೆಯವ್ರಿಗೆ ಹುಡುಗ ಇಷ್ಟ ಆದ. ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ನೋಡಿ ಅಟ್ಟು ಕೊಟ್ಟು ಲಗ್ನ ಜಾಮ್ ಜೂಮ್ ಅಂತೇಳಿ ಭಾರಿ ಮಾಡಿದ್ರು. ಮಾಡಿ ಮಗಳಿಗೆ ಗಂಡನ ಮನೆಗೆ ಕಳ್ಸುವಂತ ಸಮಯದೊಳಗೆ ಹೇಳ್ತಾರ. ಏನ್ ಹೇಳ್ತಾರು? ಯವಾ ಈ ಮನಿ ಒಳಗ ನೀನು ಹೂ ಬೆಳೆದಂಗ ಬೆಳೆದಿದಿ. ಈ ಮನಿ ಇದ್ದಂಗ ಆ ಮನಿ ಇರೋದಿಲ್ಲ. ಏನು? ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ. ನಿನ್ನ ಗಂಡನ ಮನಿ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ. ಆ ಗಂಡನ ಮನಿವರೆಗೆ ಇರ್ತಕ್ಕಂಥ ಅತ್ತಿ ಮಾವಿಗೆ ತಾಯಿ ತಂದೆ ಅತಿ ತಿಳಿ, ಗಂಡನಿಗೆ ದೇವರತ್ತ ತಿಳಿ. ಅವ್ರ ಸೇವೆ ಮಾಡ್ದಿ ಅಂದ್ರ ನಮ್ಮ ಹೆಸರು ಬರ್ತದ, ನಮ್ಮ ಮನಿತನ ಹೆಸರು ಬರ್ತದ. ಮಗಳ ನಿನ್ನ ಹೆಸರು ಬರ್ತದ. ಹೌದಪ್ಪ ಹೌದು. ನೀ ಎಷ್ಟು ಉಳಿಸ್ಬೇಕವ್ವ ಅಂತ ಹೇಳಿ ಬುದ್ಧಿವಾದ ಹೇಳಿ ಮಗಳಿಗೆ ಗಂಡನ ಮನೆಗೆ ಕಳಿಸಿದ್ರು. ಆ ನಡ್ಲಿಕ್ಕೆ ಗಂಡನ ಮನೆಗೆ ಹೆಣ್ಣ ಮಗಳು ಬಂದಳು. ದೇವ್ರು ಮುಗಿತು, ದಿಂಡ್ರು ಮುಗಿತು, ಎಲ್ಲಾ ಕಾರ್ಯಗಳು ಮುಗಿದು ಕೂಡಲೇ ನೀ ಹೆಂಡತಿ ಮಾರಿ ನೋಡ್ಕೊತ ಮನ್ಯಾಗ ಇರೋದಿರ್ತದ. ಏನು ಹೋಗಬಲ್ಲಪ್ಪ ಹಡ್ಬಿಡಿದ ಅಂದಾಕ ಕೆಲ್ಸಕ್ಕೆ ಹೋಗ್ಬೇಕಾಗ್ತದ. ಹೌದು. ಅವಾಗ ನಾ ಕಂಪನಿಗೆ ಹೋದ್ನಿ ಅಂತೇಳಿ ಹೆಂಡತಿಗೆ ಟಾಟಾ ಮಾಡಿ ಹೊಂಟಿವ. ಹೌದಪ್ಪ ಇದು ಹೋದ ಹೊಂಟ. ಆ ಕಂಪನಿ ಒಳಗ ಇವನಿಗೆ 7 ಮಂದಿ ದೋಸ್ತರು ಇದ್ರು. ಹೌದು. ಎಷ್ಟು ಮಂದಿ? 7 ಮಂದಿ. 7 ಮಂದಿ ದೋಸ್ತರು ಇದ್ರು. ಇವನಿಗೆ ಹಿಡ್ಕೊಂಡು 8 ಮಂದಿ. ಹೌದು. ಆ ದೋಸ್ತರು ಕೇಳ್ತಾರ, ಏನತ್ತ? ದೋಸ್ತ, ಲಗ್ನರೇ ಭಾರಿ ಆಯ್ತು, ಮತ್ತ ಮ್ಯಾರೇಜ್ ಪಾರ್ಟಿ ಯಾವಾಗ ಕೊಡ್ತೀವೋ ಅಂತ ಕೇಳಿದ್ರ ಅವರು. ಹೌದು. ಖುಷಿದಿಂದ. ಅವಾಗ ಇವ ಲಗ್ನ ಆದ ಹೇಳ್ತಾನ, ಏನತ್ತ? ಎಲ್ಲಾ ಮುಗದದ, ಕಿಶೆದಾಗ 10,000 ರೂಪಾಯಿ ಅದಾವ. ಇವಷ್ಟು ಆಗತ್ತನ ಪಾರ್ಟಿ ಮಾಡನ್ರಿ, ಕಂಪ್ನಿಗೆ ರಜೆ ಹಾಕಿ ನಡ್ರಿ ಅಂತ ಹೇಳದ. ಹೌದು. ಯಾಕಗಲ್ಲತ್ತೇಳಿ ಅಷ್ಟು ಮಂದಿ ರಜೆ ಹಾಕಿ ಒಂದು ಜಾಗಕ್ಕೆ ಹೋಗ್ಬಿಟ್ರು. ಹೌದು. ದಾರು ತಂದ್ರು, ಖಂಡ ತಂದ್ರು, ಎಲ್ಲಾ ತಂದ್ರು. 8 ಗ್ಲಾಸ್ದಾಗ ದಾರು ಹಾಕಿದ್ರು. 7 ಗ್ಲಾಸ್ ಅವ್ರು ಮುಂದಿಟ್ಕೊಂಡ್ರು. 8ನೇ ಗ್ಲಾಸ್ ತಗೊಂಡು ಬಂದು ಆ ಲಗ್ನ ಆದವನ ಮುಂದಿಟ್ರು. ಹೌದಪ್ಪ ಹೌದು, ಇಟ್ರು. ಲಗ್ನ ಆದವ ಹೇಳ್ತಾನ, ಏನ್ ಹೇಳ್ದ? ದೋಸ್ತ, ಇದು ನನಗೆ ಬ್ಯಾಡ ಅಂತ ಹೇಳ್ದ. ಹೌದು, ನನಗೆ ಬ್ಯಾಡ, ನಾ ಕುಡಿಯೋದಿಲ್ಲ. ಅವಾಗ 7 ಮಂದಿ ಹತ್ತಾರ ಅವ್ರು. ಏನತ್ತ? ಮಗನ, ನಾವು ಕಂಪನಿ ಒಳಗೆ 8 ಮಂದಿ ದೋಸ್ತರು ಇದ್ದೀವಿ, ನಾವು ಜೀವದ ಗೆಳೆಯರು ನಾವು. ಹೌದು ಅದೀವಿ. ನಿನಗೆ ಬಿಟ್ಟು ಹೆಂಗ ದಾರು ಕುಡಿಯೋದ ಮಗನ? ನೀ ಕುಡಿದ್ರೆ ಪಾರ್ಟಿ, ನೀ ಕುಡಿಲಿಲ್ಲ ಅಂದ್ರೆ ಪಾರ್ಟಿನೇ ಇಲ್ಲ ಅಂತ ಹೇಳಿದ್ರ ಅವ್ರು. ಹೌದು, ಕ್ಯಾನ್ಸಲ್. ಬೊಗಣಿ ಡಬ್ಬೆ
ಅಂದ್ರು ಹಾ ದೋಸ್ತರು ಮಾತು ಮೀರಬಾರ್ದತ್ತಿ ಒಂದು ಗ್ಲಾಸ್ ಕುಡ್ದ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹೌದು ಅದೊಂದು ಕುಡ್ದ ಕುಡ್ದ ಮತ್ತೊಂದು ಗ್ಲಾಸ್ ಹಿಂಗ್ ಹಾಕಿ 5-6 ಗ್ಲಾಸ್ ಹಾಕಿದ್ರು ನಿಶೆ ಹೆಚ್ಚಾಯ್ತು ತಾಕತ್ ಕಡಿಮೆ ಇತ್ತು ಇವ ಚಿತ್ತ ಹಾರಿ ಬಿತ್ತು ಕಂಪನಿ ಇದು ಹೌದಪ್ಪ ಹೌದು ಹೆಣ ತಂದಂಗ ತಂದು ಮನ್ಯಾಗ ಒಕ್ಕಾಡಿದ್ರು ಹೌದು ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಆಗಿತ್ತು ಮುಂದೆ ಮೇ ತಿಂಗಳು ಮುಗಿಯೋದ್ರಾಗ 4 ದಿನ ಬಿಟ್ಟು ಒಬ್ಬನ ಲಗ್ನ 4 ದಿನ ಬಿಟ್ಟು ಒಬ್ಬನ ಲಗ್ನ 4 ದಿನ ಬಿಟ್ಟು ಒಬ್ಬನ ಲಗ್ನ 8 ಮಂದಿದ ಲಗ್ನ ಆಗಿ ಹೋಯ್ತು 8 ಪಾರ್ಟಿ ಅದು ಹೌದಪ್ಪ ಹೌದು ಅದು ಮೊದಲ ಲಗ್ನ ಆದವನಿಗೆ ದಾರು ಕೂಡ ಚಟನೆ ಬಿತ್ತು ಬಿತ್ತು ಚಟ ಬಿತ್ತು ದಿನಾಲು ದಾರು ಕುಡಿತಿದ ಹೆಂಡತಿಗೆ ಹೊಡಿತಿದ ಹಾ ಅಂತ ಸಮಯದೊಳಗ ಬಂಗಾರ ಅಂತ 2 ಮಕ್ಕಳು ಹುಟ್ಟದು ಹೌದಪ್ಪ ಹೌದು ಹುಟ್ಟಾವು ಚೊಚ್ಚಿಲ ಗಂಡಸ ಮಗ ಮರ್ಚಿಲ ಹೆಣ್ಣು ಮಗಳು ಹೌದು ಆ ಮೊಮ್ಮಕ್ಕಳ ಮುಖ ನೋಡಿ ಆಯಿ ಮುತ್ತಿ ಅತ್ತಾರ ಏನತ್ತ ದಿನ ಇವ ಕುಡಿಲಿಕ್ಕತ್ತ ಹೆಂಡತಿಗೆ ಹೊಡ್ಲಿಕ್ಕತ್ತ ಹಾ ಹಿಂಗಾದ್ರೆ ಇವ್ ಸಂಸಾರ ಹಾಳು ಮಾಡ್ಕೊತಾನ ಹೌದು ಇವನಿಗೆ ಸಂಸಾರ ಬೆನ್ನಿಗೆ ಹತ್ತಬೇಕು ಹೌದು ಹೌದು ಇವ ದಾರು ಕುಡಿಯೋದು ಬಿಡ್ತಿರ್ಬೇಕಂತ ಹೇಳಿ 20 ಎಕರೆ ಹೊಲ ಒಂದು ಬಿಲ್ಡಿಂಗ್ ಮನಿ ಕೊಟ್ಟು ತಮಾನಿ ಬ್ಯಾರಿ ಮಾಡ್ಕೊಂಡು ಇರುವತ್ ಹೇಳಿದ್ರು ಹೌದಪ್ಪ ಹೌದು ಹೇಳಿದ್ರು ಯಾಕ ಯಾಕ ಇವನಿಗೆ ಸಂಸಾರ ಬೆನ್ನಿಗೆ ಹತ್ತು ಅಂದ್ರೆ ದಾರು ಕುಡಿಯೋದು ಬಿಡ್ತಾನ ಅಂತೇಳಿ ತಾಯಿ ತಂದೆ ತಿಳ್ಕೊಂಡು ಹೌದು ಇವನಿಗೆ ಬ್ಯಾರಿ ಹಾಕಿದ್ರು ಇವೇನು ಸಂಸಾರ ಬೆನ್ನಿಗೆ ಹಚ್ಕೊಲಿಲ್ಲ ಇವ ದಾರದ ಬೆನ್ನಿ ಹತ್ತದ ಹೌದಪ್ಪ ಹೌದು 2 ವರ್ಷದಾಗ 20 ಎಕರೆ ಹೊಲ ಮಾರ್ದ ಬಿಲ್ಡಿಂಗ್ ಮನಿ ಮಾರ್ದ ಹೌದು ಊರ್ ತುಂಬಾ ಸಾಲ ಮಾಡ್ದ ಯಾರು 10 ರೂಪಾಯಿ ರೊಕ್ಕ ಕೊಡಲಾದ್ರು ಅಷ್ಟು ವಜ್ಜ ಅದ ವಜ್ಜಾದ ಒಂದ್ ದಿವಸ ಹೆಂಡತಿ ಕೇಳ್ತಾನ ಏನತ್ತ ನೋಡು ಹ್ಮ್ ನನಗ ದಾರು ಕುಡಿಲಿಲ್ಲ ಅಂದ್ರೆ ಮುಂದಿಂದ ನನಗೆ ನಡ್ಲಿಕ್ಕೆ ಬರಂಗಿಲ್ಲ ಬರುವುದಿಲ್ಲ ನಂಗೆ ನಡ್ಲಿಕ್ಕೆ ಬರುದಿಲ್ಲ ಕೈಕಾಲು ನಡಗತಾವ ಹ್ಮ್ ನಿನ್ನ ಬಲ್ಯಾಕ ರೊಕ್ಕ ಇದ್ದು ಅಂದ್ರೆ ರೊಕ್ಕ ಕೊಡು ನಾ ದಾರು ಕುಡಿದು ಬರ್ತೀನಿ ಅಂತ ಹೇಳ್ದ ಹೌದಪ್ಪ ಹೌದು ಹೇಳ್ದ ಅವಾಗ ಹೆಂಡತಿ ಎತ್ತಾಳ ಏನತ್ತ ರೀ ಹ್ಮ್ ಹೊಲ ಮಾರ್ದ್ರಿ ಮನಿ ಮಾರ್ದ್ರಿ ಊರ್ ತುಂಬಾ ಸಾಲ ಮಾಡಿದ್ರಿ ಒಂದು ದಿವಸ ನಿಮ್ ಇದ್ರ ನಿಂತ ನಾ ಮಾತಾಡ್ಲಿಲ್ಲ ಇಲ್ಲ ಎಂತ ಸಮಯ ಬಂದದ ನಮಗ ಹಾ ಎಂತ ಸಮಯ ಬಂದದ ಅಂತ ಕೇಳಿದ್ರ ಎಂತದು ನಾ ದಿನ ಒಬ್ರ ಬಲ್ಯಾಕ ಕೂಲಿಗೆ ಹೋಲಕತ್ತೀನಿ ನಾನು ಹೋಲಾಕತ್ತೀನಿ ಆ ಕೂಲಿಗೆ ಹೋದಾಗ ಅವ್ರು ರೊಕ್ಕ ಕೊಡ್ತಾರ ಅದೇ ರೊಕ್ಕದಿಂದ ನಿಮಗ್ ಊಟ ನನಗ್ ಊಟ 2 ಮಕ್ಕಳಿಗೆ ಊಟ ಹಾಕ್ಬೇಕಾದ್ರೆ ರೊಕ್ಕ ಸಾಲಲಾಗ್ಯಾವ ಸಾಲ ಆಗ್ಯಾವ ಇಂಥ ಸಮಯದೊಳಗೆ ರೊಕ್ಕ ಕೇಳ್ತಿರಲ್ರಿ ನಿಮಗೆ ನಾಚಿಕೆ ಬರಲ್ಲ ಅಂತೇಳಿ ಹೆಣ್ಮಗಳು ಅವತ್ತೇ ಬೈದಳು ಹೌದು ಬೈದಲಪ್ಪ ನನಗೆ ಬೈತಿ ಅಂತೇಳಿ ಹಾ ಹೆಣ್ಮಗಳಿಗೆ ನೆಲಕ್ಕೆ ಹಾಕಿ ಹೊಡಿಲಿಕ್ಕತ್ತ ಒದಿಲಿಕ್ಕತ್ತ ಹೌದು 6 ವರ್ಷದ ಗಂಡು ಮಗ ಇದ್ದ 4 ವರ್ಷದ ಹೆಣ್ಣು ಮಗಳು ಇದ್ಳು ಯಪ್ಪಾ ಯಪ್ಪ ಅವ ಹೊಡಿಬೇಡ ಅಂತೇಳಿ ಮಕ್ಕಳು ಕಾಲು ಬೀಳಕತ್ತು ಹೌದು ಮಕ್ಕಳಿಗಿನ್ ನೋಡ್ಲಿಲ್ಲ ಮಕ್ಕಳಿಗಿನ ಒದಿಲಿಕ್ಕತ್ತ ಬದಲಿಕತ್ತ ಹೆಂಡತಿ ಒದಿಲಿಕ್ಕತ್ತ ಮಕ್ಕಳಿಗೆ ಒದಿಲಿಕ್ಕತ್ತ ಒದ್ದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ ಅಂತ ಗಿರಾಕಿನ ಗಂಟು ಬಿತ್ತು ಇಬ್ರು ದಾರ ಕುಡ್ಕೊತ ಕೂತು ಬಿಟ್ರು ಅವರು ಹೌದಪ್ಪ ಹೌದು ಟೈಮ್ ಹೊತ್ತು ಮುಣಗಲಕತ್ತಿತ್ತು 6 ಆಗಲಕತ್ತಿತ್ತು ಆ ಗಂಡು ಮಗ ಕೇಳ್ತಾನ ತಾಯಿಗೆ ಏನತ್ತ ಯವ್ವಾ ಯವ್ವ ಮುಂಜಾನೆ ಹಿಡಿದು ನಾ ಏನೂ ಊಟ ಮಾಡಿಲ್ಲ ಇಲ್ಲ ಮನ್ಯಾಗ ಏನಾರ ಇದ್ರೆ ನನಗೆ ಉಳ್ಳುಕ್ ಕೊಡು ತಾಯಿ ಅಂತೇಳಿ 6 ವರ್ಷದ ಗಂಡು ಮಗ ಕೇಳದ ಅವಾಗ ತಾಯಿ ಹೇಳ್ತಾಳ ಏನತ್ತ ಯಪ್ಪಾ ಯಪ್ಪ ದಿನಾಲು ನಾ ಕೂಲಿಗೆ ಹೋಗ್ತಿದ್ದ ಅವ್ರು ರೊಕ್ಕ ಕೊಡ್ತಿದ್ರು ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ಹಾಕ್ತಿದ್ದ ಹೌದು ಇವತ್ತು ನಾ ಕೂಲಿಗೆ ಹೋಗಿಲ್ಲ ಇಲ್ಲ ನನ್ನ ಕೈಯಾಗ ರೊಕ್ಕ ಇಲ್ಲ ಇಲ್ಲ ನಾ ಎಲ್ಲಿಂದ ತಂದು ಹಾಕ್ಲಿ ನಿಮಗೆ ಏನು ತಂದು ನೀಡ್ಲಿ ಹಾ ಎಂತ ಹಣಿ ಬರ ಬತ್ತಲ್ಲ ನನ್ನ 2 ಮಕ್ಕಳಿಗೆ ಒಂದು ತುತ್ತ ಅನ್ನ ಹಾಕುವಂತ ಒಂದು ಪರಿಸ್ಥಿತಿ ನನ್ನ ಕೈಲೇ ಇರ್ಲಾರ್ದಂಗ ಐತಲ್ಲ ಹೌದು ಹೌದು ಎಂತ ಹಣಿ ಬರ ತಂದಿ ಭಗವಂತ ಅಂತೇಳಿ ಹೆಣ್ಮಕ್ಳು ದುಃಖ ಮಾಡಿ ಹೇಳಕತ್ರು ಹೌದು ಹೌದು ಅವಾಗ 6 ವರ್ಷದ ಕೂಸಿನ ಬಲ್ಯಾಕ 5 ರೂಪಾಯಿ ಇದ್ದು ಹೌದಪ್ಪ ಹೌದು ಇದ್ದು 5 ರೂಪಾಯಿ 5 ರೂಪಾಯಿ ತಗೊಂಡು ಕೂಸ ಸೀದಾ ಮೆಡಿಕಲ್ಗೆ ಹೋಯ್ತು ಹೌದು ಹೌದು ಹೋದ ಮೆಡಿಕಲ್ಗೆ ಹೋಗಿ ಆ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸತ್ತದ ಏನತ್ತು ಅಣ್ಣ ಇವು 5 ರೂಪಾಯಿ ತಗೋ ನನಗೆ ತುಂಬಾ ಹಸು ಆಗ್ಯದ ಹಸು ಆಲಾರ್ದು ಗೋಳಿ ಕೊಡೋಲಕತ್ತವ ಆ ಕೂಸ ಹೌದು ಅಣ್ಣ ನನಗೆ ತುಂಬಾ ಹಸು ಆಗ್ಯದ ಈ ಗೋಳಿ ತಗೊಂಡ್ರೆ ನನಗೆ ಒಟ್ಟ ಹಸು ಆಗಬಾರ್ದು ಅಂತ ಗೋಳಿ ಕೊಡು ಅಣ್ಣ ಅಂದ್ಕೊಳ್ಳೇನೆ ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗಿ ಬೀಳಕತ್ತು ಹೌದಪ್ಪ ಹೌದು ಅವಾಗ ಮೆಡಿಕಲ್ ಅಣ್ಣ ತಾನ ಏನಂದ ಯಪ್ಪ ನೀ ಯಾರ ಮಗ ಅದೀಯೋ ಹೌದು ಇಂಥ ಗೋಳಿ ಯಾಕೆ ಕೇಳಕತ್ತಿದಿ ಅಂದ್ಕೊಳ್ಳಿ ನಾ ಕೂಸಿ ಹೇಳ್ತದ ಏನತ್ತ ನಾ ಇಂಥವ್ರ ಮಗ ಇದ್ದೀನಣ್ಣ ದಿನಾಲು ನಮ್ಮ ಅಪ್ಪ ಹೊಡಿತಾನ ನಮ್ಮ ಅವ್ವ ಹೊಡಿತಾನ ನಮ್ಗ ಹೊಡಿತಾನ ಎಂದು ತಿಳಿಲಿಕ್ಕತ್ತದ ನೋಡು ಅಂದಿನ ಹಿಡಿದು ನಾವು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಅಣ್ಣ ಹೌದು ಹೌದು ಒಂದೇ ಗೋಳಿ ಕೊಡಬೇಡ ಮನ್ಯಾಗ ನಮ್ಮ ಅವ್ವ ಅದಳ ನನ್ನ ತಂಗಿ ಅದಳ 3 ಗೋಳಿ ಕೊಡು ಅಣ್ಣ ಅಲ್ಲಕತ್ತು ಕೂಸ ಹೌದಪ್ಪ ಹೌದು ಅವಾಗ ಮೆಡಿಕಲ್ ಅಣ್ಣತಾನ ಏನಂದ ಯಪ್ಪ ನನಗ ಮಕ್ಕಳದಾವ ನನಗ ಹೆಂಡತಿದಳು ಅದಾಳ ಇಂಥ ಗೋಳಿ ನನ್ನ ಕೈಯಾರೆ ನಾ ಹ್ಯಾಂಗ್ ಕೊಡ್ಲಿ ಹೌದು ನಾ ಗೋಳಿ ಕೊಡಲ್ಲ ಇಲ್ಲ 3 ಊಟ ಕೊಡ್ತೀನಿ ಅಂತ ಹೇಳ್ದ
ಹೇಳ್ದ ಖಾನಾವಳಿಗೆ ಕೂಸಿ ಕರ್ಕೊಂಡು ಹೋಗಿ ಹೋಗಿ 3 ಊಟ ತಂದು ಕೂಸಿನ ಕೈಯಾಗ ಕೊಟ್ಟ. ಕೂಸು ನಕ್ಕೋತ ಓಡ್ಕೋತ ಮನಿಗೆ ಬತ್ತು ಮನಿಗೆ ಬಂದ ತಾಯಿ ಕೈಯಾಗ ಕೊಟ್ಟು ಹೇಳ್ತದ, ಏನ್ ಹೇಳ್ದ? ಯವಾ ಒಬ್ಬ ಮೆಡಿಕಲ್ ಅಣ್ಣ ಹಾ ಮೆಡಿಕಲ್ ಅಣ್ಣ 3 ಊಟ ಕೊಟ್ಟಾನ. ಊಟ ಹೊರಗೆ ತೆಗಿ ತಾಯಿ, ನನಗೆ ತುಂಬಾ ಹಸುವಾಗ್ಯದ, ನಾ ಊಟ ಮಾಡ್ಬೇಕಲ್ಲಕತ್ತು ಕೂಸ. ಹೌದಪ್ಪ ಹೌದು. ಅವಾಗ 3 ಊಟ ಹೊರಗೆ ತೆಗೆದಳು ತಾಯಿ. ಮತ್ತ ಕೂಸ ಹೇಳ್ತದ, ಏನತ್ತ? ಯವಾ 3 ಊಟ ಹೊರಗೆ ತೆಗಿಬೇಡ, ಬೇಡ 2 ಊಟ ಹೊರಗೆ ತೆಗಿ. 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು. ಒಂದು ಊಟ ಅಪ್ಪ ಹಸದ ಬರ್ತಾನ, ಅಪ್ಪಗ ತೆಗೆದಿಡಲಕತ್ತ 6 ವರ್ಷದ ಕೂಸ. ಹೌದು ನೋಡ್ರಿ ಕಳ್ಳ ತಂದೆ ಹೊಡೆದು ಹೋಗ್ಯಾನ, ಒದ್ದು ಹೋಗ್ಯಾನ. ಹೌದು. ಅಪ್ಪಗ ತೆಗೆದಿಡೋಣ ಅಂದ ಕೂಳಿನ ತಾಯಿಗೆ ಖುಷಿ ಆಯ್ತು. ಹೌದು. ಅವಾಗ ತಾಯಿ ಹತ್ತಳ ಮಗನಿಗೆ, ಏನಂತ? ಯಪ್ಪ ನನಗ ಬಹಳ ಆನಂದ ಆಗ್ಲಕತ್ತದ. ಯಾಕ? ಒಂದಲ್ಲ ಒಂದು ದಿವಸ ನಿಮ್ಮ ಅಪ್ಪ ಕುಡಿದು ಬಂದು ನನಗೆ ಹೊಡಿತಾನ, ನಿಮ್ಮ ಅಪ್ಪನ ಕೈಗೆ ನನ್ನ ಮರಣ ಅದ, ನಾ ಸಾಯ್ತೀನಿ. ಹೌದು. ಸಾವದ ಅದ. ಮುಂದೆ ನಾ ಸತ್ ಬಳಕ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳಕತ್ತಾಳ. ಹೌದು. ಯವಾ ನಾ ಮುಂದೆ ದೊಡ್ಡವ ಅದ ಅಂದ್ರ ನಿಮಗ ತಾಯಿ ತಂದಿಗೆ ನಾನು ಉಪವಾಸ ಇರ್ಲಾರ್ದಂಗ ನಿಮ್ಗೆ ಹೊಟ್ಟೆ ತುಂಬ ಊಟ ಹಾಕಿ ನೋಡ್ತೀನಿ ತಾಯಿ ಅಂತೇಳಿ ಮಗ ತಾಯಿಗೆ ಭಾಷೆ ಕೊಡ್ಲಕತ್ತಾನ. ಹೌದು. ಇಂಥ ಮಕ್ಕಳಿಗೆ ಅಂತ ಹೆಂಡತಿಗೆ ಹೌದು ಏನ್ ಮಾಡದ ಕುಡುಕ ಗಂಡ ಅಂತ ಕೇಳಿದ್ರ, ಏನು ಮಾಡದ? ಫುಲ್ ನಿಷೇಧಾಗ ಬಂದು ಮಲ್ಕೊಂಡಿರ್ತಕ್ಕಂಥ ಮಕ್ಕಳ ತಲೆ ಮ್ಯಾಲ ಹೆಂಡತಿ ತಲೆ ಮ್ಯಾಲ ಎತ್ತಲಾರ್ದಂತ ಕಲ್ಲು ಹೇರಿ ಬಿಟ್ಟ. ಹೌದು. ಕಲ್ಲು ಹೇರಿ ಮನಿನೇ ಸ್ಮಶಾನ ಮಾಡದಲ್ರಿ. ಇದು ಎದರದಿಂದ ಅಂತ ಕೇಳಿದ್ರ, ಎದರದಿಂದ್ರಿ? ಇದು ದಾರು ಕುಡಿಯೋದ್ರಿಂದ. ಹೌದು. ದಾರು ಕುಡಿಯೋದ್ರಿಂದ ಮನಿನೇ ಸ್ಮಶಾನ ಆಯ್ತು, ಮನಿನೇ ಸುಡುಗಾಡಾಯ್ತು, ಆಯ್ತು, ಒಳ್ಳೆ ಕುಟುಂಬ ಹಾಳಾಯ್ತು. ಇದು ಎದರದಿಂದ ಅಂತ ಕೇಳಿದ್ರೆ ಇದು ದಾರುದಿಂದ. ಅದಕ್ಕ ನಮ್ಮ ಬೀರ್ ಸಾಹೇಬ್ರಿಗೆ ಹೇಳೋದದ, ದಯವಿಟ್ಟು ಅದು ಏನು ಮಾಡಕ್ ಹೋಗ್ಬೇಡ್ರಿ. ಹೌದು. ಒಳ್ಳೇದನ್ನ ಅದ್ರದಿಂದ ಮನಿನೇ ಸ್ಮಶಾನ ಆಗ್ತದ. 3 ಲಾಭ ಆದವ್ರು ಹೇಳ್ರಿ ಅವ್ರು. ಇಲ್ಲ, ಲಾಭ ಆಗೋದಿಲ್ಲ, ಒಳ್ಳೇದಾಗಬೇಕು. 20 ಎಕರೆ ಹೊಲ ಹೋಯ್ತು, ಮನಿ ಹೋಯ್ತು, ಬಂಗಾರ ಅಂತ ಹೆಂಡತಿ, ಬಂಗಾರ ಅಂತ ಮಕ್ಕಳು ಹೋದ್, ಇದೆಂತ ಲಾಭ? ಇದಕ್ಕೆ ಲಾಭ ಅತ್ತಾರ ಏನು? ಅವ್ರು ಹೇಳು ಮಾತ್ರಿ. ಇರ್ಲಿ, ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ. ಹೌದು. ಒಂದು ಪ್ರಶ್ನೆ. ಏನ್ರಿಪ್ಪ? ಏನು ಪ್ರಶ್ನೆ ಅಂತ ಕೇಳಿದ್ರ, ಯೋಗಿನಾದ ಅಮೋಘ ಸಿದ್ದೇಶ್ವರ ಕೈಲಾಸದಿಂದ ಮರ್ತ್ಯ ಲೋಕಕ್ಕೆ ಬರುವಂತ ಸಮಯದೊಳಗ ಏನ್ ತಗೊಂಡು ಬಂದ? ಮಳಿ ಕೀಲ. ಹೌದು. ಬೆಳಿ ಕೀಲ. ಬಡವಗ ಭಾಗ್ಯ, ಬಂಜಿಗ ಮಕ್ಕಳು, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ ತೆಗೆದುಕೊಂಡು ಬಂದು ನಂದಿನ ಮುಂದ ತಂದಿನ ಹಿಂದ ಸಂಗಟ ಭೂತಾಳ ಸಿದ್ದನ ಕರ್ಕೊಂಡು ಬಂದೆಪ್ಪ. ಮರ್ತ್ಯ ಲೋಕಕ್ಕೆ ಬಂದಾನ. ನಂದಿ ಮುಂದದ, ತಂದಿ ಹಿಂದದಾನ. ನಂದಿ ಮುಂದದ, ತಂದಿ ಹಿಂದದಾನ. ತಂದಿ ಯಾರು? ಗುರುಗೌರಿ ಸೋಮಲಿಂಗ. ಹೌದು, ಸೋಮಲಿಂಗ. ಮಗಲಾಗ ಭೂತಾಳ ಸಿದ್ಧ ಅದಾನ, ಬಾಡಿಗಾರ್ಡ. ಇಂಗ್ಲಿಷ್ ಏನ್ ಬೇಡ. ಮಗಲಾಗ ಭೂತಾಳ ಸಿದ್ಧ ಅದಾನಲ್ರಿ. ನಂದಿ ಮ್ಯಾಲ ಅಮೋಘ ಸಿದ್ಧನು ಕೂತಿಲ್ಲ, ಇಲ್ಲ. ಹಿಂದಿರ್ತಕ್ಕಂತ ತಂದಿ ಗುರುಗೌರಿ ಸೋಮಲಿಂಗನು ಕೂತಿಲ್ಲ, ಅಪ್ಪನು ಕೂತಿಲ್ಲ, ಭೂತಾಳ ಸಿದ್ಧನು ಕೂತಿಲ್ಲ, ಇಲ್ಲ. ಖರೆ ಆ ನಂದಿ ಮ್ಯಾಲ ಒಬ್ರು ಕೂತಾರ. ಯಾರು ಕೂತಾರ? ಯಾವ ಸಮಯದಾಗ ಕೂತಾರ? ಯಾಕೆ ಕೂತಾರ? ಒಂದೇ ಸಣ್ಣ ಪ್ರಶ್ನೆ ಐತಿ. ಹೌದು. ಅದರ ಜೊತೆಯಲ್ಲಿ ಇನ್ನ ಒಂದು ಮಾತ. ಏನ್ರಿ? ಏನಂತ ಕೇಳಿದ್ರ, ಏನು? ಅಮೋಘ ಸಿದ್ಧನ ಲಗ್ನದಾಗ ಮಣೂರು ಎಲ್ಲಮ್ಮೈ ಆರ್ತಿ ಬೆಳಗ್ಯಾಳ. ಹೌದಪ್ಪ, ಹೌದು. ಆರ್ತಿ ಬೆಳಗ್ಯಾರ. ಯಾರು? ಮಣೂರು ಎಲ್ಲಮ್ಮೈ. ನಡು ನೀರಾಗ ನೆನದಳ ತಾಯಿ. ಹೌದು ಆದ್ರಿ. ಮಣೂರು ಎಲ್ಲಮ್ಮಾಯಿ ಅಮೋಘ ಸಿದ್ಧ ಆರ್ತಿ ಬೆಳಗ್ಯಾಳಲ್ರಿ. ಕರೆ ನಮ್ಮ ಲಗ್ನದಾಗ ಹೌದು ನಮಗ ಆರ್ತಿ ಬೆಳಗಬೇಕಾದ್ರ ನಮ್ಮ ತಂಗಿಯರಿ ಬೆಳಗಬೇಕಪ್ಪ. ಇಲ್ಲ ನಮ್ಮ ಕಾಕನ ಮಗಳರಿ ಬೆಳಗಬೇಕು ಒಂದು, ಇಲ್ಲ ಅಂದ್ರೆ ದೊಡ್ಡಪ್ಪನ ಮಗಳರಿ ಬೆಳಗಬೇಕು ಒಂದು. ಇಲ್ಲಿ ಅಮೋಘ ಸಿದ್ಧರೇ ಸಸ್ಯಹಾರಿ ಅದಾನ. ಮಣೂರು ಎಲ್ಲಮ್ಮಯ್ಯರೇ ಖಂಡ ತಿತ್ತಾಳ. ಅಮೋಘ ಸಿದ್ಧಗರೆ ಖಂಡ ನಡಂಗಿಲ್ಲ, ಇಲ್ಲ. ಕರೆ ಅಮೋಘ ಸಿದ್ಧನ ಲಗ್ನದಾಗ ಮಣೂರು ಎಲ್ಲಮ್ಮಯ್ಯ ಆರ್ತಿ ಬೆಳಗ್ಯಾಳ. ಅಮೋಘ ಸಿದ್ಧಗ ಮಣೂರು ಎಲ್ಲಮ್ಮಯ್ಯಗೆ ಏನು ಸಂಬಂಧ ಅದ? ಮಣೂರು ಎಲ್ಲಮ್ಮರೇ ಹೊಳ್ಯಾಗ ನೆನದಾಳ, ಅಮೋಘ ಸಿದ್ಧರೇ ಗುಡ್ದಾಗ ಹಾನ.
ಏನು ಸಂಬಂಧ ಅದ ಅವ್ರಿಗೆ ಏನು ಸಂಬಂಧ ಅದ ಹೌದ್ ಅನ್ನುವಂಥದ್ದು ಒಂದು ಎರಡು ಪ್ರಶ್ನೆ ಬಹಳ ಸಣ್ಣ ಪ್ರಶ್ನೆ ಇವು. ಹೇಳ್ತಾರಪ್ಪ ಹಾ ಸರ್. ಇಂಥ ಸಣ್ಣ ಪ್ರಶ್ನೆ ಅವ್ರು ಚಟ್ನೆ ಹಾರಿಸ್ಬಿಡ್ತಾರ ಅವ್ರು. ಹೌದು ಅದಕ್ಕೆ ಇರ್ಲಿ ಬರ್ಲಿ. ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಹಾ ಒಂದು ಕ್ಯಾಲಿಯನ್ನು ಹಾಡಿ ಹಾಡಿ. ನಮ್ಮ ಉಭಯ ತಂಡದವರಿಗೂ ಬಾಳೆ ಹೋಗುತ್ತಾ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ